ಚಿಕನ್ ಕಬಾಬ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಚಿಕನ್ ಕಬಾಬ್ ಪ್ರಿಯರನ್ನ ಆಹಾರ ಇಲಾಖೆ ವರದಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಚಿಕನ್ ಕಬಾಬ್ ಸೇಫ್ ಅಲ್ಲ ಎನ್ನುವ ಸುದ್ದಿ ಹೊರಬಿದ್ದಿದೆ. ಬೆಂಗಳೂರಿನ 6 ಎಂಪೈರ್ ಹೋಟೆಲ್ಗಳಲ್ಲಿ ಚಿಕನ್ ಕಬಾಬ್ ತಿನ್ನಲು ಅನ್ಸೇಫ್ ಅಂತ ವರದಿ ಬಂದಿದೆ. ಹೆಬ್ಬಾಳ, ಶಿವಾಜಿನಗರ, ಬೊಮ್ಮನಹಳ್ಳಿ, ಆನಂದರಾವ್ ಸರ್ಕಲ್, ಮಹದೇವಪುರ, ಬಸವನಗುಡಿಯ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ತಿನ್ನಲು ಯೋಗ್ಯ ಅಲ್ಲ ಅನ್ನೋ ವರದಿ ಬಂದಿದೆ. ಎಂಪೈರ್ ಹೋಟೆಲ್ನಲ್ಲಿ ತಯಾರಾಗುವ ಕಬಾಬ್ನಲ್ಲಿ ಸಿಂಥೆಟಿಕ್ ಕಲರ್ ಮಿಶ್ರಣವಾಗಿದೆ ಎನ್ನಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಎಂಪೈರ್ ಹೋಟೆಲ್ ಕಬಾಬ್ ಸ್ಯಾಂಪಲ್ ಪಡೆದು ಪರೀಕ್ಷೆ ನಡೆಸಿದ್ರು. ಪರೀಕ್ಷೆಯಲ್ಲಿ ಕಬಾಬ್ ತಯಾರಿಕೆ ವೇಳೆ ಕೃತಕ ಬಣ್ಣ ಬಳಕೆ ಮಾಡಿದ್ದು ಗೊತ್ತಾಗಿದೆ. ಹೀಗಾಗಿ ಎಂಪೈರ್ ಹೋಟೆಲ್ಗೆ ಆಹಾರ ಇಲಾಖೆ ನೋಟಿಸ್ ನೀಡಿದ್ದು 30 ದಿನದೊಳಗೆ ಉತ್ತರ ನೀಡುವಂತೆ ತಾಕೀತು ಮಾಡಿದೆ. ಒಂದು ವೇಳೆ ಉತ್ತರ ನೀಡದಿದ್ದರೆ ಕಾನೂನು ರೀತಿ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ರಾಜ್ಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ತೆರಳಿದ್ದ 4 ಆನೆಗಳು ಜಪಾನ್ ಸಫಾರಿ ತಲುಪಿದೆ. ಸುರೇಶ್, ಗೌರಿ, ಶ್ರುತಿ ಮತ್ತು ಗೌರಿ 4 ಆನೆಗಳು ಸುರಕ್ಷಿತವಾಗಿ ಜಪಾನ್ ತಲುಪಿವೆ. ವಿಶೇಷ ಕಾರ್ಗೋ ವಿಮಾನದಲ್ಲಿ 4 ಆನೆಗಳನ್ನು ಕಳಿಸಲಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ಕ್ರೇನ್ಗಳ ಮೂಲಕ ವಿಶೇಷ ಟ್ರಕ್ಗೆ ಶಿಫ್ಟ್ ಮಾಡಿ ಆನೆಗಳನ್ನು ಸಾಗಿಸಲಾಗಿದೆ. ಈಗಾಗಲೇ ಆನೆಗಳು ಜಪಾನ್ನ ಹಿಮೇಜಿ ಸಫಾರಿ ತಲುಪಿದ್ದು, ಆನೆಗಳ ಮೇಲ್ವಿಚಾರಣೆಗಾಗಿ ಬನ್ನೇರುಘಟ್ಟದಿಂದ ಹೋಗಿರುವ ಸಿಬ್ಬಂದಿ ಮತ್ತು ತಜ್ಞರು 10 ದಿನ ಮೇಲುಸ್ತುವಾರಿ ವಹಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.